4 ತಿಂಗಳಿನಿಂದ ಶಿರಸಿಯಲ್ಲಿ ತಹಶೀಲ್ದಾರ್ ಹುದ್ದೆ ಖಾಲಿ ಇದ್ದರೂ ಜನಪ್ರತಿನಿಧಿಗಳು ಗಮನ ವಹಿಸುತ್ತಿಲ್ಲ. ಇದರಿಂದ ಸಾರ್ವಜನಿಕರ ಕೆಲಸ ಕುಂಠಿತವಾಗಿದೆ. ತಕ್ಷಣ ಶಿರಸಿಗೆ ಕಾಯಂ ತಹಸೀಲ್ದಾರ್ನನ್ನು ನೇಮಕಗೊಳಿಸಬೇಕು. ಇಲ್ಲವಾದಲ್ಲಿ ಜೂನ್ 23 ಸೋಮವಾರದಂದು ಕಾರವಾರ ಚಲೋ ಹಮ್ಮಿಕೊಳ್ಳುವುದಾಗಿ ಸಾಮಾಜಿಕ ಹೋರಾಟಗಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭೌಗೋಳಿಕವಾಗಿ ವಿಶಾಲವಾದ ದೊಡ್ಡ ತಾಲೂಕಿನಲ್ಲಿ ಅಧಿಕೃತ ತಹಸೀಲ್ದಾರ್ ಇಲ್ಲದಿರುವುದರಿಂದ ಸಾರ್ವಜನಿಕರು ತೀವ್ರ ಪರದಾಡುವಂತಾಗಿದೆ. ಈ ವಿಚಾರದಲ್ಲಿ ಸರ್ಕಾರ, ಮಾನ್ಯ ಶಾಸಕರು ನಡೆದುಕೊಂಡ ರೀತಿಯಿಂದ ಕ್ಷೇತ್ರದ ಜನ ಬಹಳ ನೊಂದಿದ್ದಾರೆ. ರಾಜ್ಯದಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆಯೇ? ರಾಜ್ಯದ ಕೆಲವು ಕಡೆಗಳಲ್ಲಿ ತಹಶೀಲ್ದಾರ್ ಪೋಸ್ಟ್ಗೆ ಇಂತಿಷ್ಟು, PSIಗೆ ಇಷ್ಟು, ಬೇರೆ ಬೇರೆ ಪೋಸ್ಟ್ಗೆ ಇಷ್ಟು ಹಣ ಅಂತ ಜನ ಮಾತನಾಡುತ್ತಿದ್ದಾರೆ. ನಮ್ಮ ಊರಿನಲ್ಲಿಯೂ ಇದೇ ರೀತಿ ಆಗ್ತಾ ಇದೆಯೇ ಅನ್ನುವಂತಹ ಸಂಶಯ ಜನರದ್ದಾಗಿದೆ ಎಂದರು. ಶಿರಸಿಗೆ ಖಾಯಂ ತಹಶೀಲ್ದಾರ್ ನೇಮಕ ಮಾಡುವಂತೆ ಜೂನ್ 23ರಂದು ಕಾರವಾರ ಚಲೋ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಬಳಿ ತಹಸೀಲ್ದಾರ್ ನೇಮಕ ಮಾಡುವಂತೆ ವಿನಂತಿಸಲಾಗುತ್ತದೆ. ಬೆಳಗ್ಗೆ 8 ಗಂಟೆಗೆ ಶಿರಸಿಯಿಂದ ಕಾರವಾರಕ್ಕೆ ಬಸ್ ತೆರಳಲಿದೆ. ಆಗಮಿಸುವವರು ಮುಂಚಿತವಾಗಿ ತಿಳಿಸಬೇಕು. ಹೋರಾಟದಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕು ಎಂದು ವಿನಂತಿಸಿದರು. 4 ತಿಂಗಳು ಅಂದರೆ ದಿನಾಂಕ 24/2/2025ರಂದು ಸರ್ಕಾರ ಅಧಿಸೂಚನೆ ಆಗುತ್ತೆ. ಶ್ರೀಧರ ಮಂದನಮನಿಯವರಿಗೆ ವರ್ಗಾವಣೆ ಮಾಡಬೇಕು ಅಂಥೇಳಿ. ಅದೇ ರೀತಿಯಲ್ಲಿ ದಿನಾಂಕ 11/3/2025 ಮಾರ್ಚ್ 12ನೇ ತಾರೀಕಿನ ದಿವಸ ಅವರಿಗೆ ಮಧ್ಯಾಹ್ನ ಅಪರಾಹ್ನ ಸಿರ್ಸಿಯ ತಹಸೀಲ್ದಾರ್ ಆದಂತಹ ಶ್ರೀಧರ ಮಂದನಮನಿಯವರನ್ನು ಮೂಡುಬಿದಿರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡ್ತಾರೆ. ಆ ನಂತರದಲ್ಲಿ ಸ್ವಲ್ಪ ದಿವಸ ಕಳೆದ ಮೇಲೆ ಅವರ ಚಾರ್ಜ್ ಆಗಿದ್ದಂತಹ ಶ್ರೀಧರ ಮಂದನಮನಿಯವರ ಇನ್ಚಾರ್ಜ್ ಆದಂತಹ ಶಿರೀಶ್ ಪರಮಾನಂದ್ ದಾಂಡೇಲಿಯ ತಹಸೀಲ್ದಾರ್ ಅವರನ್ನು ತೆಗೆದು ಮುಂಡಗೋಡಿನ ಶ್ರೀ ಶಂಕರ್ ಗೌಡಿ ಅನ್ನೋವರಿಗೆ ಚಾರ್ಜ್ ಕೊಡ್ತಾರೆ. ಯಾವತ್ತು 19/4/2025 ಎಲ್ಲವೂ ಕೂಡ ದಾಖಲಾತಿಗಳು ಕೂಡ ನಾನು ಕೊಡ್ತಾ ಇದ್ದೇನೆ. ಈಗ ತಮ್ಗೆ ಗೊತ್ತಿದ್ದ ಹಾಗೆ ಒಬ್ಬ ತಹಸೀಲ್ದಾರ್ ಅಂತಂದ್ರೆ ಯಾರು? ಅವರು ಜಿಲ್ಲಾ ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು. ಅಂತಹ ಒಬ್ಬ ಮ್ಯಾಜಿಸ್ಟ್ರೇಟ್, ಒಬ್ಬ ಅಧಿಕಾರಿ ಅಂತಂದ್ರೆ ಎಲ್ಲ ಅಧಿಕಾರಿಗಳು ಕೂಡ ಅವರು ಮುಖ್ಯಸ್ಥರಾಗಿರ್ತಾರೆ. ಜಿಲ್ಲೆಗೆ ಹೇಗೆ DC ಇರ್ತಾರೋ ತಾಲೂಕಿಗೆ ಅವರು ಮುಖ್ಯಾಧಿಕಾರಿಗಳಿರ್ತಾರೆ. ಪೊಲೀಸರು ಕೂಡ ಕೆಲವು ಸೂಕ್ಷ್ಮ ಕೇಸ್ಗಳು ಬಂದಾಗ ಅವರ ಹತ್ರ ಹೋಗಿ ಅವ್ರ ಪರ್ಮಿಷನ್ ತೆಗೆದುಕೊಂಡೇ ಮಾಡಬೇಕಾಗತ್ತೆ. ಅಂತಹ ಒಬ್ಬ ಪ್ರಮುಖ ಅಧಿಕಾರಿ ಟ್ರಾನ್ಸ್ಫರ್ ಆಗ್ತದೆ ಅಂತಂದರೆ ಅವರು ಯಾವಾಗ ನೋಟಿಫಿಕೇಶನ್ ಬಂತು, ದಿನಾಂಕ 24/2/2025 ನೋಟಿಫಿಕೇಶನ್ ಬಂತು, ಅವತ್ತೇ ಅಲರ್ಟ್ ಆಗಿ ಬೇರೆ ಒಬ್ಬರನ್ನ ಅವತ್ತು ಹೋಗೋ ದಿವಸನೇ ಇನ್ನೊಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ತುಂಬ ದುಃಖಕರವಾದಂಥ ವಿಚಾರ. ಈಗಾಗಲೇ ವಿಷಯಗಳು ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಬಂದಿರುವಂಥ ವಿಚಾರ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ಎಷ್ಟೆಷ್ಟೋ ಕಡೆ ಜನ ಮಾತಾಡ್ತಾ ಇದ್ದಾರೆ. ಈಗ PSIಗೆ ಇಷ್ಟಂತೆ, ತಹಸೀಲ್ದಾರಿಗೆ ಇಷ್ಟಂತೆ, ಆ ಪೋಸ್ಟ್ ಈ ಪೋಸ್ಟ್ ಇಷ್ಟಂತೆ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ನಮಗೂ ಸಮಸ್ಯೆ ಬರ್ತಾ ಇದೆ. ಏನಾದರೂ ಸಿರ್ಸಿಯಲ್ಲಿ ಈ ತಹಸೀಲ್ದಾರದ್ದು ಅಥವಾ ಬೇರೆ ಬೇರೆ ಅಧಿಕಾರಿಗಳ ನೇಮಕಾತಿಗೆ ಹಣ ಪಡ್ಕೊಂಡು ಕೊಡ್ತಾ ಇದ್ದಾರಾ? ಯಾರಾದರೂ ಸರಿಯಾದ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಪೋಸ್ಟಿಂಗ್ ಖಾಲಿ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಹಣ ಬರಲಿ ಅಂತೇಳಿ ಅಂತ ನಮ್ಗೆ ಸಮಸ್ಯೆ ಕಾಡ್ತಾ ಇದೆ. ಇಲ್ಲ ಅಂತ ಹೇಳಿದರೆ ಸಿರ್ಸಿಯಂತಹ ನಮ್ಗೆ ಗೊತ್ತಿದ್ದ ಹಾಗೆ ಸಿರ್ಸಿ ಅಂತಂದ್ರೆ ಏನು? ಈ ಕಡೆ ದಾಸನಕೊಪ್ಪದಿಂದ ಮತ್ತಿಘಟ್ಟವರೆಗೂ ನಮ್ಮ ತಾಲೂಕು ಬರ್ತದೆ. ಹಾಗೆ ಈ ಕಡೆ ಬನವಾಸಿಯಿಂದ ದೇವನಹಳ್ಳಿ ಘಟ್ಟದವರೆಗೂ ಕೂಡ ನಮ್ಮ ತಾಲೂಕು ಬರುವಂಥ ಇಷ್ಟು ದೊಡ್ಡದಾದಂತಹ ನಮ್ಮ ತಾಲೂಕು. ಏನೇ ಮನೆ ಕುಸಿತ ಆಗಲಿ, ಭೂ ಕುಸಿತ ಆಗಲಿ, ಅಪಾಯ ಆಗಲಿ, ಅಪಘಾತ ಆಗಲಿ, ಬೇಕಾಗಿದ್ದು ತಹಸೀಲ್ದಾರ್. ಹೌದಾ? 4 ತಿಂಗಳಿಂದ ನೀವು ಅವ್ರನ್ನ ಪೋಸ್ಟ್ ಖಾಲಿ ಬಿಟ್ಕೊಂಡಿದ್ದೀರಿ ಅಂತ ಏನು ಸೂಚಿಸುತ್ತೆ? ಏನೋ ಒಂದು ಇದ್ರ ಹಿಂದೆ ಏನೋ ಗುಟ್ಟಿದೆ, ಯಾವುದೋ ಗುಟ್ಟಿನ ಸಲುವಾಗಿ ಈ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಈಗ 19/5/2025 ಒಂದು ಮನವಿ ಕೊಟ್ಟರು. ಆಯ್ತಾ? ಈಗ ತೊಂದರೆ ಆಗ್ತಾ ಇದೆ, ಎಷ್ಟೋ ಸಲ ಶಾಸಕರ ಗಮನಕ್ಕೆ ಬರದೇ ಇರಬಹುದು ಅಂತೇಳಿ ನಾವು ಮನವಿ ಕೊಟ್ಟರೂ ಕೂಡ ಅವತ್ತಿನ ದಿವಸ ನಾವು AC ಅವರಿಗೆ ಮನವಿ ಕೊಟ್ಟಿದ್ದೇವೆ, ತನ್ಮೂಲಕ ಮುಖ್ಯಮಂತ್ರಿಯವರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಯವರಿಗೆ, ಕರ್ನಾಟಕ ಸರ್ಕಾರಕ್ಕೆ, ಶಾಸಕರು ಎಲ್ಲರಿಗೂ ಕೂಡ ಕೇಳ್ಕೊಂಡಿದ್ದೇವೆ. ಶಾಸಕರ ಬಗ್ಗೆ ಹೇಳಿದ್ದೇನೆ, ಶಾಸಕ ದಯವಿಟ್ಟು ನೋಡಬೇಕು, ಈ ಥರ ಸಮಸ್ಯೆ ಆಗ್ತಾ ಇದೆ,
ಎಲ್ಲ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳಂತ ನಾನು ಗಟ್ಟಿಯಾಗಿ ಅವ್ರಿಗೆ ಹೇಳಿದ್ದೇನೆ. ಹೇಳಿ ಮನವಿ ಕೊಟ್ಟರು ಕೂಡ ನಾನು ಇನ್ನೊಂದು ಈ ಮನವಿಯಲ್ಲಿ ಕೊಡಬೇಕಾದ್ರೆ ಹೇಳಿದ್ದೆ, 1 ವಾರದೊಳಗಡೆ ತಹಸೀಲ್ದಾರ್ ನೇಮಕಾತಿ ಆಗಬೇಕು, 1 ವಾರದೊಳಗಡೆ ಆಗಿಲ್ಲ ನಾನು ಧರಣಿ ಕೂತ್ಕೋತೇನೆ ಅಂತ ಹೇಳಿದ್ದೆ. ಆದರೆ ಮನವಿಗೆ, ಪತ್ರಿಕಾ ವರದಿಗೆ ಯಾವುದಕ್ಕೂ ಕೂಡ ಕವಡೆ ಕಾಸು ಕಿಮ್ಮತ್ತೇ ಇಲ್ಲ. ಅಂದರೆ ಯಾರಿಗೂ ಮರ್ಯಾದೆ ಇಲ್ಲ. ಅವ್ರ ಲೆಕ್ಕ ಈಗ ಈ ಸರ್ಕಾರದ ಲೆಕ್ಕದಲ್ಲಿ ಬೇರೆ ಹೋರಾಟ ಮಾಡೋರಿಗೆ ಮರ್ಯಾದೆ ಇಲ್ಲ. ಪತ್ರಕರ್ತರು ಪತ್ರಿಕೆಯಲ್ಲಿ ಎಷ್ಟು ಸುದ್ದಿ ಬರೆದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸೋದು ಏನು ಅಂತ ಸಮಸ್ಯೆ ಬಗೆಹರಿಸಲಿಕ್ಕೆ ಅವರಿಗೆ ಆಸಕ್ತಿ ತೋರ್ತಲ್ಲ, ಎಲ್ಲವೂ ಕೂಡ ಇದು ಕಾಣ್ತಾ ಇದೆ. ಅದಕ್ಕೆ ನಾನೀಗ ಒಂದು ನಿರ್ಧಾರ ಮಾಡಿದ್ದೆ, ಏನು ಮಾಡಬೇಕು, ಈಗ ನಾನು ಹೇಳ್ತಾ ಕೂತ್ಕೊಂಡು ಏನು ಪ್ರಯೋಜನ ಇಲ್ವಲ್ಲ, ಏನಾದ್ರು ಮಾಡಬೇಕಲ್ಲ ಅಂಥೇಳಿ ದಿನಾಂಕ 23/6/2025 ಸೋಮವಾರ ದಿವಸ ನಾವು ಕಾರವಾರ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಾರವಾರ ಚಲೋ ಅಂದರೆ ಇಲ್ಲಿಂದ ನಾವು ಯಾರ್ಯಾರು ಸಮಾನ ಮನಸ್ಕರಿದ್ದೇವೆಯೋ, ಯಾರ್ಯಾರು ಈ ಹೋರಾಟಕ್ಕೆ ನಮಗೆ ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ, ಜವಾಬ್ದಾರಿ ನಿಮ್ಮ ನಾಗರಿಕರೆಲ್ಲರೂ ಕೂಡ ಸೇರ್ಕೊಂಡು ನಾವು ಕಾರವಾರಕ್ಕೆ ಹೋಗ್ತೇವೆ. ಹೋಗಿ DC ಅವರು ಕೇಳ್ತೇವೆ. DC ಅವರ ಸ್ಪಂದನೆ ತುಂಬ ಚೆನ್ನಾಗಿದೆ. ನಾನು ಹಿಂದೆ ಮಂತ್ರಿಘಟ್ಟ ಇಶ್ಯೂ ಆದವರು ಕೂಡ ಅವ್ರಿಗೆ ಹೋಗಿದ್ವಿ, ಭಾಳ ಜನ ಸ್ಪಂದನೆ ಮಾಡ್ತಾರೆ ಅಂತ ಕೇಳ್ಕೊಳ್ತೇವೆ. ದಯವಿಟ್ಟು ಜಿಲ್ಲಾಧಿಕಾರಿ ತಾವೇ ಸಹಾಯ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 4 ತಿಂಗಳಿಂದ ಈಗ ತಹಸೀಲ್ದಾರ್ ಇಲ್ಲ. ಇಷ್ಟೊಂದು ಫೈಲು ಪೆಂಡಿಂಗ್ ನಿಮಗೆ ಕಾಣಿಸುತ್ತೆ, ಅವರೇ ಲಾಗಿನ್ ಮಾಡಿಕೊಂಡು ಅವ್ರಿಗೆ ಕಾಣಿಸುತ್ತೆ. ಇವತ್ತು ಎಲ್ಲವೂ ಕೂಡ ಆನ್ಲೈನಲ್ಲಿ ಇರುವಂಥದ್ದು ನಮಗೆ ಕಾಣ್ತದೆ. ದಯವಿಟ್ಟು ತಾವು ಚೀಫ್ ಸೆಕ್ರೆಟರಿ ಅವರ ಹತ್ರ ತಕ್ಷಣ ಮಾತಾಡಿ ನಮಗೆ ಒಂದು ಪೂರ್ಣ ಪ್ರಮಾಣ ತಹಸೀಲ್ದಾರ್ನ ಕೊಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಅಲ್ಲೇ ನಾವು ಕೂತ್ಕೊಂಡು ಧರಣಿ ಮಾಡ್ತೇವೆ. ಧರಣಿ ಮಾಡಿ ಅಲ್ಲೇ ಕೂತ್ಕೊಂಡು ಸತ್ಯಾಗ್ರಹ ಮಾಡಿ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ಮನವೊಲಿಸಿ ಅವರ ಹತ್ರ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾತಾಡಿಸಿ ನಾವು ಅಲ್ಲಿಂದ ಆರ್ಡರ್ ಹಾಕ್ಸ್ಕೊಂಡು ಬರ್ತೇವೆ, ಅಥವಾ ಒಂದು ಖಚಿತವಾದಂತಹ ಒಂದು ಆರ್ಡರ್ ತಗೊಂಡು ಬರ್ತೇವೆ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಕಳೆದ 4 ತಿಂಗಳಿನಿಂದ ಶಿರಸಿಯಲ್ಲಿ ತಹಶೀಲ್ದಾರ್ ಇಲ್ಲದೆ ಜನತೆ ಪರದಾಡುವಂತಾಗಿದೆ. ಇಲಾಖೆಯಲ್ಲಿ ಯಾವ ಕೆಲಸಗಳು ವ್ಯವಸ್ಥಿತವಾಗಿ ನಡೆಯುತ್ತಿಲ್ಲ. ಜನರು ಒಂದು ಸಾಮಾನ್ಯ ಕಾಗದ ಪತ್ರಗಳಿಗಾಗಿ 3-4 ತಿಂಗಳುಗಳ ಕಾಲ ಅಲೆದಾಡುತ್ತಿದ್ದಾರೆ. ಶಾಸಕರು ಯಾಕೋ ಈ ಕುರಿತು ಗಮನ ಹರಿಸುತ್ತಿಲ್ಲ. ಈ ನಿಟ್ಟಿನಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ್ ಕೂಡಲೇ ಸ್ಪಂದಿಸಬೇಕು ಎಂದರು. ಈಗೇನು ಮಳೆಗಾಲದ ಪೂರ್ವ ಸಿದ್ಧತೆಯಾಗಿ ಕೆಲವು ಕೆಲಸಗಳು ಆಗಬೇಕಿತ್ತು. ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ ಕೂಡ ಆಗಲಿಲ್ಲ. ಈಗಲೂ ಕೂಡ ಜನರು ಯಾವ ರೀತಿ ಕಷ್ಟದಲ್ಲಿ ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಯಾವುದೇ ರೀತಿಯಾದಂತಹ ಮನೋಭಾವನೆ ಇಲ್ಲದೇನೆ ಅಧಿಕಾರಿಗಳ ಕೊರತೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಕಳೆದ 4 ತಿಂಗಳ ಹಿಂದೆನೆ ಸಿರ್ಸಿಗೆ ನಾವೊಂದು ತಹಶೀಲ್ದಾರ್ ಬೇಕು ಪರ್ಮನೆಂಟ್ ಆದಂಥವ್ರು, ಇಲ್ಲಿ ತಾತ್ಕಾಲಿಕವಾಗಿ ಯಾರನ್ನೋ ಅಪಾಯಿಂಟ್ಮೆಂಟ್ ಮಾಡೋದು, ಅವರು 3 ದಿವಸ ಆ ಕಡೆ 3 ದಿವಸ ಈ ಕಡೆ, ಮಧ್ಯದಲ್ಲಿ 2 ದಿವಸ ಮೀಟಿಂಗು, ಈ ರೀತಿ ಹೋದಾಗ ಜನರ ಸಂಪರ್ಕಕ್ಕೆ ಸಿಗೋದಿಲ್ಲ. ಮತ್ತು ಜನರಿಗೆ ಆಗಬೇಕಾದಂತಹ ತುರ್ತು ಅಗತ್ಯ ಯಾವ ಕೆಲಸಗಳು ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಿರ್ಸಿ ತಾಲೂಕಿಗೆ ಪರ್ಮನೆಂಟ್ ಆದಂತಹ ತಹಶೀಲ್ದಾರ್ಗಳು ಬರಬೇಕು, ಹಾಗೂ ಉಪವಿಭಾಗಾಧಿಕಾರಿಗಳು ಜನರಿಗೆ ಸಿಗಬೇಕು. ಅವರು ಭಟ್ಕಳ ಇನ್ಚಾರ್ಜ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಇಲ್ಲಿ ಬಂದಾಗ ಇಲ್ಲಿ ಸಿಗೋದಿಲ್ಲ, ಅಲ್ಲಿ ಬಂದಾಗ ಅಲ್ಲಿ ಸಿಗೋದಿಲ್ಲ. ನೀವು ವಾರದಲ್ಲಿ 3 ದಿವಸ 2 ದಿವಸ ಇರ್ತೀರಿ ಅಂದರೆ ಜನರಿಗೆ ಬೇಕಾದಂಥ ಅವಶ್ಯಕತೆಗಳು ವಾರವನ್ನು ದಿನಾಂಕವನ್ನು ನೋಡ್ಕೊಂಡು ಬರೋದಿಲ್ಲ. ಹಾಗಾಗಿ ಇಲ್ಲಿ ಇರಲೇಬೇಕು, ಅವೈಲೇಬಲ್ ಇರಬೇಕು ಜನರಿಗೆ ಅನ್ನುವಂತಹ ಒತ್ತಡವನ್ನು ನಾವು ಸರ್ಕಾರಕ್ಕೆ ಕಳಿಸಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ವಿ. ಆದರೆ ಕಳೆದ 4 ತಿಂಗಳಿನಿಂದ ಮನವಿ ಕೊಟ್ಟರು ಕೂಡ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಭೀಮಣ್ಣ ನಾಯ್ಕ ಅವರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನವನ್ನು ಕೊಟ್ಟ ಹಾಗೆ ಕಾಣಿಸೋದಿಲ್ಲ. KDP ಸಭೆಯನ್ನು ತೆಗೆದುಕೊಂಡಾಗ ಅಧಿಕಾರಿಗಳು ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೆ ಒತ್ತಡವನ್ನು ತರುವಂಥದ್ದು ಮಾಡಿ ಅಂತ ಹೇಳ್ತಾರೆ. ಅದು ಅಧಿಕಾರಿಗಳೇ ಇಲ್ಲದೇನೆ ಅವ್ರು ಕೆಲಸ ಮಾಡಬೇಕು ಹೇಗೆ ಮಾಡ್ತಾರೆ? ಈಗ ಒಂದು ಪ್ರಕೃತಿ ವಿಕೋಪದಂತಹ ಏನಾದ್ರು ಒಂದು ಅವಘಡಗಳಾದಾಗ ಇದರ ಸಂಪೂರ್ಣವಾದಂತಹ ಜವಾಬ್ದಾರಿನ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ನೋಡ್ಕೊಳ್ತಾರೆ. ಅವರು DC ನಂತರ ಅವರ ಜವಾಬ್ದಾರಿ ಇರುತ್ತೆ. ಅವರೇ ಕ್ಷೇತ್ರದಲ್ಲಿ ಇಲ್ಲ ಅಂತಂದಾಗ ಅಧಿಕಾರಿಗಳಿಗೆ ಯಾವ ಸೂಚನೆಯನ್ನು ಕೊಡ್ತಾರೋ ಅವರು ಆವಾಗ ಸೂಚನೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ 4 ತಿಂಗಳಿನಿಂದ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಸೇರಿಕೊಂಡು ತಕ್ಷಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ನೀವು ನಮ್ಮ ಸಿರ್ಸಿಗೆ ಒಂದು ಪರ್ಮನೆಂಟ್ ಆದಂತಹ ತಹಶೀಲ್ದಾರನ್ನು ಹಾಗೂ ಉಪವಿಭಾಗಾಧಿಕಾರಿಗಳನ್ನು ಕಮಿಷನರ್ಗಳನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ವಿ. ಆದರೆ 4 ತಿಂಗಳಾದರೂ ಕೂಡ ಈ ಹಿನ್ನೆಲೆ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಆದಂತೆ ಕಾಣಿಸೋದಿಲ್ಲ. ಕ್ರಮ ಆಗಲಿಕ್ಕೆ ಕಾರಣ ಏನು? ನಾವು ಕಳೆದ ಕೆಲವು ದಿನಗಳಿಂದ ಕೇಳ್ತಾ ಇದ್ವಿ, ರಾಜ್ಯ ಸರ್ಕಾರದ ಬೇರೆ ಬೇರೆ ಹಂತಗಳಲ್ಲೆಲ್ಲ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ಅದು ಯಾವ ರೀತಿಯಲ್ಲಾಗಿ ಲಾಬಿ ಮಾಡ್ಕೊಂಡು ಬರ್ತಾ ಇದ್ದಾರೋ ಹೇಗೋ ಏನೋ ಗೊತ್ತಿಲ್ಲ. ಆದರೆ ಈ ಲಾಬಿಯ ಮುಖಾಂತರವಾಗಿ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥವ್ರು ಅಥವಾ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ತಹಶೀಲ್ದಾರ್ಗಳು ಬರಲಿಲ್ವಾ? ಅಥವಾ AC ಅವರು ಪರ್ಮನೆಂಟ್ ಆಗಿ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಇದನ್ನು ನಾನು ನೋಡಬೇಕಾಗಿದೆ.
ಈ ಟ್ರಾನ್ಸ್ಫರ್ ದಂಧೆಯಿಂದಾಗಿ ಇದು ಲೇಟ್ ಆಗ್ತಾ ಇದೆಯಾ ಅಥವಾ ಇನ್ನು ಯಾವುದೇ ಕಾರಣ ಇದೆಯಾ ಅಂತ ಹೇಳಿ ಕ್ಷೇತ್ರದ ಶಾಸಕರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು ಈ ಕುರಿತಂತೆ ನಮಗೆ ಮಾಹಿತಿಯನ್ನು ಕೊಡಬೇಕು, ಸಾರ್ವಜನಿಕರು ತಿಳಿಸ್ಕೊಡ್ಬೇಕು. ಮುಖ್ಯವಾಗಿ ಸಾರ್ವಜನಿಕರಿಗೆ ಕೆಲಸಗಳು ಆಗಬೇಕು, ಆ ಕೆಲಸಗಳು ಆಗಬೇಕು ಅನ್ನೋ ಒತ್ತಡವನ್ನು ನಾವು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಮಾಡಲಿಕ್ಕೆ ಇಷ್ಟಪಡ್ತೇವೆ. ರೈತ ನಾಯಕ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಮಾತನಾಡಿ, ಈಗಾಗಲೇ ಬನವಾಸಿ ಭಾಗದ ವಾಶಿ, ಚಿಗಳ್ಳಿ ಜಲಾಶಯಗಳು ಭರ್ತಿಯಾಗತೊಡಗಿದೆ. ಇದೇ ರೀತಿ ಮಳೆ ಮುಂದುವರಿದಲ್ಲಿ ಜಲಾಶಯದ ಕಟ್ಟೆಯೊಡೆದು ಪ್ರವಾಹ ಲಕ್ಷಣ ಉಂಟಾಗುತ್ತದೆ. ಹೀಗಿರುವಾಗ ಪರಿಸ್ಥಿತಿಯ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡಬೇಕಿರುವ ತಹಸೀಲ್ದಾರರೇ ಇಲ್ಲದಿರುವುದು ಆತಂಕದ ವಿಚಾರ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಉಷಾ ಹೆಗಡೆ, ನಾರಾಯಣ್ ಹೆಗಡೆ, ಶೋಭಾ ನಾಯ್ಕ್, ರಾಘವೇಂದ್ರ ನಾಯ್ಕ್ ಬಿಸಿಲಕೊಪ್ಪ, ರಂಗಪ್ಪ ಪರ್ಶೇರ್ ದಾಸನಕೊಪ್ಪ ಉಪಸ್ಥಿತರಿದ್ದರು. ತಹಸೀಲ್ದಾರ್ ನಮ್ಮ ತಾಲೂಕಿನಲ್ಲಿ ಇದ್ದ 3-4 ತಿಂಗಳಾಗಿ ಜನರಿಗೆ ಇವತ್ತೇನು ಅನಾನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಆದರೆ ಈ ವರ್ಷ ಮಳೆಗಾಲ ಇತಿಹಾಸದಲ್ಲೇ ಜೂನ್ ತಿಂಗಳಲ್ಲಿ ಈ ವರ್ಷ ತಾಲೂಕಿನ ಎಲ್ಲ ಕೆರೆ ಕಟ್ಟೆಗಳು ತುಂಬಿವೆ. ಮೊಗಳ್ಳಿಯಂತಹ ನೆರೆಪೀಡಿತ ಪ್ರದೇಶ, ಬಾಸಿಯಂತಹ ನೆರೆಪೀಡಿತ ಪ್ರದೇಶ ಇದೇ ರೀತಿ ನಿನ್ನೆ ಅಂತ ಮಳೆ 2 ದಿನ ಹೊಡೆದಿದ್ರೆ ಇವತ್ತು ನೆರೆ ಬರ್ತಿತ್ತು. ಆಗ ಇಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಇಲ್ಲ ಅಂದರೆ ಅಲ್ಲಿ ಯಾವ ವ್ಯವಸ್ಥೆ ಮಾಡ್ತಾ ಇದ್ದು ಈ ಆಡಳಿತ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಸಂಶಯ ಬರ್ತಾ ಇದೆ. ಯಾಕಂತಂದರೆ ಈ ಮೊಗಳ್ಳಿ ಅಂತ ಪ್ರದೇಶದಲ್ಲಿ ನೆರೆ ಬಂದರೆ ತಹಸೀಲ್ದಾರ್ ಇಲ್ಲದೇ ಇದ್ದರೆ ಅಲ್ಲಿ ತಹಸೀಲ್ದಾರರ ಆಡಳಿತ ಭವನದಲ್ಲಿರುವಂಥ ಇನ್ನುಳಿದ ಏನು ಇಲಾಖೆಯ ಸಿಬ್ಬಂದಿಗಳು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದಂತಲೇ ಇವತ್ತು ರೈತರ ಪರವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಧ್ಯವರ್ತಿ ಬ್ಯಾಂಕ್ ಆದಂಥ KDCC ನಮ್ಮ ಅಧ್ಯಕ್ಷರಾದಂಥ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಸ್ವಂತ ಹಣದಿಂದ ಏನು ಬೆಳೆ ಸಾಲವನ್ನು 5 ಲಕ್ಷವರೆಗೂ 0% ಅಂತ ಕೊಡ್ತೇವೆ ಈ ಏಪ್ರಿಲ್-ಮೇ ತಿಂಗಳಲ್ಲಿ ಅಂತ ಹೇಳಿದ್ರು. ಅದು ಇದುವರೆಗೂ ಜಾರಿಯಾಗಿಲ್ಲ. ಅದಲ್ಲದೆ ಮಾಧ್ಯಮಿಕ ಸಾಲವನ್ನು 15 ಏನು ಅರ್ಹ ಫಲಾನುಭವಿ ರೈತರಿಗೆ 15 ಲಕ್ಷವರೆಗೂ ಮಾಧ್ಯಮಿಕ ಸಾಲವನ್ನು ನೀಡ್ತೇವೆ ಅಂತ ಹೇಳಿದರು. ಅದು ಇನ್ನೂ ಜಾರಿಯಾಗಿಲ್ಲ. ನಾವು ಈ ಮುಖಾಂತರವಾಗಿ ಏನು ಒತ್ತಾಯ ಮಾಡ್ತೇವೆ, ಆದಷ್ಟು ಬೇಗ ಆ ಯೋಜನೆಯನ್ನು ಜಾರಿ ತರಬೇಕು ಅಂತೇಳಿ. ಅದಲ್ಲದೆ ಇವತ್ತು ಏನು BJP ಸರ್ಕಾರದಲ್ಲಿ ಆಶ್ರಯ ಮನೆಗಳನ್ನು ಕೊಟ್ಟಿದ್ರು, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದುವರೆಗೂ ಒಂದು ಆಶ್ರಯ ಮನೆಗಳನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿಲ್ಲ. ತಕ್ಷಣಕ್ಕೆ ಇವತ್ತು ಏನು ಸರ್ಕಾರ ಆಶ್ರಯ ಮನೆಗಳನ್ನು ಕೊಡಬೇಕು. ಈಗ ಭಾಳ ಜನ ಬಡವರು ಭಾಳ ಜನ ಇದ್ದಾರೆ, ಅದಕ್ಕೋಸ್ಕರ ಆಶ್ರಯ ಮನೆಗಳು ಬೇಕಾಗಿದೆ. ಅದಕ್ಕೋಸ್ಕರ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಎಲ್ಲ ಈ ರಾಜ್ಯದ ಹಾಗೂ ಇಲ್ಲಿಯ ಸ್ಥಳೀಯ ಶಾಸಕರಿಗೆ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.